ಹಾಯ್ ಧನಿಕ್ಲೆ, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಎಗ್ ಬೋಂಡ ತಿಂದಿರ್ಬೋದು, ಆದರೆ ಎಗ್ ಬೋಂಡ ಚಿಲ್ಲಿ ಯಾವತ್ತಾದ್ರೂ ತಿಂದಿಲ್ಲ ಆದರೆ ಈಗಲೇ ಟ್ರೈ ಮಾಡಿ. ಹೊಸದಾಗಿ ಒಂದು ಡಿಶ್ ಟ್ರೈ ಮಾಡ್ತಿದ್ದೇನೆ, ಎಗ್ ಬೋಂಡ ಚಿಲ್ಲಿ ಅಂತ. ಯಾವುದೆಲ್ಲ ಐಟಮ್ಸ್ ಬೇಕಾಗ್ತದೆ ಅಂತ ಹೇಳಿದರೆ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, 3 ಗ್ರೀನ್ ಚಿಲ್ಲಿ ಮತ್ತೊಂದು 10 ಗಾರ್ಲಿಕ್ ಪೀಸ್ ತಗೊಳ್ಳಿ. ಎಲ್ಲವನ್ನು ಇಲ್ಲಿ ತೋರಿಸಿರೋ ಥರ ಅದೇ ಥರ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ಚಿಲ್ಲಿ ಯಾವ ಥರ ಕಟ್ ಮಾಡ್ತಾರೆ ಅದೇ ಥರ ಚೈನೀಸ್ ಸ್ಟೈಲಲ್ಲಿ ಕಟ್ ಮಾಡಬೇಕು. ಅದರೊಂದಿಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಕಟ್ ಮಾಡಿ. ಮೊಟ್ಟೆ ಈಗ ಬಾಯ್ಲ್ ಆಗಿದೆ 10 ನಿಮಿಷದಲ್ಲೇ. ಈಗ ಅದರದ್ದು ಶೆಲ್ಲನ್ನೊಂದು ಓಪನ್ ಮಾಡಿ, ಚಿಪ್ಪು ಓಪನ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಮೊಟ್ಟೆ ಎಲ್ಲ ಈಗ ಸಿಪ್ಪೆ ತೆಗೆದಾಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಮೊಟ್ಟೆಯನ್ನು ಎಲ್ಲ ಸಣ್ಣ ಸಣ್ಣ ಹೋಲ್ ಮಾಡಬೇಕು. ಇಲ್ಲಿ ತೋರಿಸಿರೋ ರೀತಿ ಅದೇ ಥರ ಒಂದು ಹೋಲ್ ಮಾಡಬೇಕು ಸಣ್ಣ ಸಣ್ಣ. ಯಾಕಂತ ಹೇಳಿದ್ರೆ ಅದು ಮಸಾಲ ಮಾಡ್ತೀವಲ್ಲ ಅದನ್ನೆಲ್ಲ ಹೀರ್ಕೊಳ್ಬೇಕು, ಮೊಟ್ಟೆ ಒಳಗೆಲ್ಲ ಸ್ವಲ್ಪ ಸೇರಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ಈ ಹೋಲ್ ಮಾಡ್ತಿದ್ದೀವಿ. ಇಲ್ದಿದ್ರೆ ಅದು ಒಂಥರ ಸಪ್ಪೆ ಆಗಿರುತ್ತೆ ಒಳಗಿಂದ, ಅದಕ್ಕೋಸ್ಕರ ಈ ಥರ ಹೋಲ್ ಮಾಡೋದು. ಇದಾದಮೇಲೆ ಒಂದು 1/2 ಕಪ್ ಮೈದಾ, 1/2 ಕಪ್ಪು ಬೇಸನ್ ಪೌಡ್ರ್ ಕಡಲೆ ಹಿಟ್ಟು, ಆಮೇಲೆ ಒಂದು 2 ಸ್ಪೂನು ಕಾರ್ನ್ಫ್ಲವರ್ ಮತ್ತು ಒಂದು ರೈಸ್ ಫ್ಲವರು, ಅದು 2 ಸ್ಪೂನ್ ಸಾಕು. ಅದು ಅದಕ್ಕೆ ಖಾರ ಪುಡಿ, ಅರಿಶಿನ, ಪೆಪ್ಪರು, ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಅದರೊಟ್ಟಿಗೆ ಗಾರ್ಲಿಕ್ ಪೌಡ್ರ್ ಕೂಡ ಇದ್ದರೆ ಅದನ್ನು ಹಾಕಿದರೆ ಒಳ್ಳೆಯದು. ಅದು ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ಹಾಕ್ಬೋದು, ನಿಮ್ಮ ಮನೇಲಿ ಇದ್ದರೆ ಹಾಕ್ಬೋದು, ಇಲ್ದಿದ್ರೆ ಬೇಡ. ಮತ್ತು ಇದಕ್ಕೊಂದು ಮೊಟ್ಟೆ ಒಂದು ಹಾಕಬೇಕು. ಮೊಟ್ಟೆಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ಅದರ ಮಿಕ್ಸ್ ಇದೇ ಥರ ಬರಬೇಕು. ಸ್ವಲ್ಪ ತಿಕ್ಕಾಗಿರಬೇಕು, ತುಂಬ ನೀರು ಆಗಿರಬಾರ್ದು, ಜಾಸ್ತಿ ತಿಕ್ಕು ಆಗಿರಬಾರ್ದು, ಇದೇ ಥರ ಇರಬೇಕು. ಆಮೇಲೆ ಇದಕ್ಕೆ ಮೊಟ್ಟೆಯನ್ನು ಒಂದೊಂದಾಗಿ ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದೊಂದು 10 ನಿಮಿಷ ಇದು ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಬೇಕಂತಿಲ್ಲ. ಆಮೇಲೆ ಒಂದು ಬಣಲೆಗೆ ಒಂದು ಎಣ್ಣೆ ಹಾಕಿ, ಆಯಿಲು ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು. ಒಂದೊಂದಾಗಿ ಮೊಟ್ಟೆಯನ್ನು ಫ್ರೈ ಮಾಡಿ. ಜಾಸ್ತಿ ಹೊತ್ತು ಬೇಕಂತಿಲ್ಲ, ಯಾಕಂದರೆ ಇದು ಕಡಲೆ ಹಿಟ್ಟೆಲ್ಲ ಬೇಗ ಫ್ರೈ ಆಗುತ್ತೆ. ಮೊಟ್ಟೆ ಆಲ್ರೆಡಿ ಬೆಂದಿರೋದ್ರಿಂದ ಅದನ್ನು ಏನು ಬೇಯಿಸಬೇಕಾಗಿ ಅಗತ್ಯ ಇಲ್ಲ. ಜಸ್ಟ್ ಒಂದು ರೋಸ್ಟ್ ಥರ ಆದರೆ ಸಾಕು. ಹೊರಗಡೆಯಿಂದ 2 ನಿಮಿಷದಲ್ಲೇ ಆಗುತ್ತೆ. ಯಾರಿಗಾದ್ರೂ ಎಗ್ ಬೋಂಡ ತಿನ್ನಬೇಕಿದ್ರೆ ಇದನ್ನು ಈಗಲೇ ಒಂದು ಮೊಟ್ಟೆ ಸೈಡ್ಗೆ ಇಟ್ಟು ಟೇಸ್ಟ್ ಮಾಡ್ಬೋದು. ಎಗ್ ಬೋಂಡ ಇದೇ ಥರ ಉಳಿದಿರೋ ಮೊಟ್ಟೆಗಳನ್ನು ಕೂಡ ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡಿ. ಎಗ್ ಬೋಂಡ ರೆಡಿ. ಈಗ ಇದನ್ನು ಎಗ್ ಚಿಲ್ಲಿ, ಎಗ್ ಮಂಚೂರಿ ಯಾವ ಥರ ಮಾಡೋದು ಅಂತ ನೋಡುವ. ಫಸ್ಟಿಗೆ ಗಾರ್ಲಿಕ್ ಮತ್ತು ಜಿಂಜರ್ ಇದನ್ನೊಂದು ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಫ್ರೈ ಮಾಡಿ 1 ನಿಮಿಷ. ಇದಾದಮೇಲೆ ನೀರುಳ್ಳಿ ಹಾಕಬೇಕು. ಒಂದು ನೀರುಳ್ಳಿ ಅವಾಗನೇ ಹೆಚ್ಚಿಟ್ಟಿದ್ದು ನೀರುಳ್ಳಿಯನ್ನು ಹಾಕಬೇಕು. ಅದನ್ನು ಸ್ವಲ್ಪ ಬ್ರೌನ್ ಆಗೋ ತನಕ ಇದು ಮಾಡಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಅದ್ರ ಜೊತೆ ಒಂದು ಟೊಮೆಟೊ ಹುರಿದಿಟ್ಟು ಕಟ್ ಮಾಡಿರೋ ಟೊಮೆಟೊ ಮತ್ತು ಇದು ಗ್ರೀನ್ ಚಿಲ್ಲಿ ಇದೆಯಲ್ಲ ಅದನ್ನೊಂದು ಫ್ರೈ ಮಾಡಿ ಒಟ್ಟಿಗೆ. ಒಳ್ಳೆ ಮಿಶ್ರಣ ಇದಾಗಬೇಕು, ಒಳ್ಳೆ ಫ್ರೈ ಆಗಬೇಕು ಎರಡು ಕೂಡ. ಆಮೇಲೆ ಇದಕ್ಕೆ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು ಈ ಥರ ಹಾಕಿ ಸ್ವಲ್ಪ ಮಸಾಲ ಫ್ಲೇವರ್ ಬರೋ ಥರ ಮಾಡಬೇಕಂತ.
ಆಮೇಲೆ ಇದಕ್ಕೆ ಸಾಸ್ ಹಾಕಿ, ಗ್ರೀನ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಇದನ್ನೆಲ್ಲ ಹಾಕಬೇಕು. ಟೊಮೆಟೊ ಸಾಸ್ ಇಲ್ಲದಿದ್ದರೆ ಪರವಾಗಿಲ್ಲ, ಯಾಕಂದರೆ ನಾವಿಲ್ಲಿ ಟೊಮೆಟೊ ಆಲ್ರೆಡಿ ಹಾಕಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ ಅದರಲ್ಲಿ ಬರುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಒಳ್ಳೆ ಮಾಡಿ ಫ್ರೈ ಆಗಬೇಕು ಅದು ಸ್ವಲ್ಪ. ಆಮೇಲೆ ಇದಕ್ಕೆ ಕಾರ್ನ್ ಫ್ಲೋರ್ ವಾಟರ್ ಹಾಕಿ, ಸ್ವಲ್ಪ 1 ಸ್ಪೂನು ಕಾರ್ನನ್ನು ವಾಟರಲ್ಲಿ 2-3 ಸ್ಪೂನ್ ವಾಟರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು. ಅದು ಸ್ವಲ್ಪ ತಿಕ್ ಗ್ರೇವಿ ಥರ ಬರೋ ಥರ ಮಾಡೋದು ಇದು, ಅದಕ್ಕೋಸ್ಕರ ಇದನ್ನು ಮಾಡ್ತಿದ್ದೇವೆ. ಆಮೇಲೆ ನಾವು ರೆಡಿ ಮಾಡಿದ್ದರುವಂತಹ ಎಗ್ ಬೋಂಡವನ್ನು ಚಿಲ್ಲಿ ಮೇಲೆ ಹಾಕಿ, ಅದ್ರ ಮೇಲೆ ನಿಧಾನಕ್ಕೆ ಮಸಾಲವನ್ನು ಹಾಕಿ ಇದೇ ಥರ 1 ನಿಮಿಷ ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಮಾಡಿ ಗಾರ್ನಿಷ್ ಮಾಡಿದರೆ ನಿಮ್ಮದು ಎಗ್ ಬೋಂಡಾ ಚಿಲ್ಲಿ ಮಂಚೂರಿ ರೆಡಿಯಾಗಿರುತ್ತೆ. ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವೆಲ್ಲ ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡಿ ಟ್ರೈ ಮಾಡಿ ಮನೆಯಲ್ಲೇ ಯಾವ ಥರ ಆಗಿರುತ್ತೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಈ ನನ್ನ ವೀಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಇದನ್ನು ಕಮೆಂಟ್ ಸೆಕ್ಷನ್ ಮೂಲಕ ಹೇಳಿ ಅಂತ ಕೇಳ್ಕೊಳ್ತಿದ್ದೇನೆ. ನೆಗೆಟಿವ್ ಆರ್ ಪಾಸಿಟಿವ್, ಐ ಆಮ್ ರೆಡಿ ಟು ಟೇಕ್ ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.